ಹಿಮವಂತ ಪರ್ವತದಲ್ಲಿ ಪಾರ್ವತೀ ದೇವಿ ತಮ್ಮ ತಪಸ್ಸು ಮಾಡುತ್ತಿದ್ದರು. ಒಂದು ದಿನ ಅವರು ಸ್ನಾನಕ್ಕೆ ಹೋಗುವಾಗ ತಮ್ಮ ದೇಹದ ಚಂದನದ ಪುಡಿ ಮತ್ತು ಬೆವರುಗಳಿಂದ ಒಂದು ಸುಂದರ ಬಾಲಕನನ್ನು ರಚಿಸಿ ಅವನಿಗೆ ಪ್ರಾಣ ತುಂಬಿದರು. ಆ ಬಾಲಕನೇ ಗಣೇಶ. ಪಾರ್ವತೀ ದೇವಿ ಅವನಿಗೆ, ನಾನು ಸ್ನಾನ ಮಾಡುವವರೆಗೂ ಯಾರನ್ನೂ ಒಳಗೆ ಬಿಡಬಾರದು ಎಂದು ಹೇಳಿದರು. ಆ ಸಮಯದಲ್ಲಿ ಶಿವನು ಅಲ್ಲಿಗೆ ಬಂದರು. ಆದರೆ ಗಣೇಶನು ತಾಯಿಯ ಆದೇಶಕ್ಕೆ ಕಟ್ಟುನಿಟ್ಟಾಗಿ ಶಿವನನ್ನು ಒಳಗೆ ಬಿಡಲಿಲ್ಲ. ಕೋಪಗೊಂಡ ಶಿವನು ತಮ್ಮ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದರು. ಪಾರ್ವತೀ ದೇವಿ ಇದರಿಂದ ತುಂಬಾ ದುಃಖಿತರಾದರು. ಅವರು ಕ್ರೋಧದಿಂದ ಸಕಲ ಲೋಕವನ್ನು ಕಂಪಿಸಿದರು. ಶಿವನು ಪಾರ್ವತಿಯ ಮನವೊಲಿಸಲು ಗಣೇಶನಿಗೆ ಮತ್ತೆ ಪ್ರಾಣ ತುಂಬುವ ನಿರ್ಧಾರ ಮಾಡಿದರು. ಅವರು ದೇವತೆಗಳಿಗೆ, ಈಗ ಎದುರು ಬರುವ ಮೊದಲ ಪ್ರಾಣಿಯ ತಲೆಯನ್ನು ತನ್ನಿರಿಯೇ ಎಂದರು. ದೇವತೆಗಳು ಹೋದಾಗ ಮೊದಲು ಕಂಡಿದ್ದು ಆನೆಯ ತಲೆಯಾದ್ದರಿಂದ ಅದನ್ನು ತಂದರು. ಶಿವನು ಆ ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಹೊಸ ಜೀವ ತುಂಬಿದರು. ಹೀಗೆ ಆನೆಯ ತಲೆಯೊಂದಿಗೆ ಗಣಪತಿ ಜನಿಸಿದರು.